ಮದ್ವೆಲಿ ಓಡಾಡಿ ಸುಸ್ತಾಗಿರ್ತೀರಾ ಅನ್ಕೊಂಡ್ರೆ ಆಗ್ಲೇ ಸ್ನಾನನೂ ಮುಗಿಸ್ಬಿಟ್ಟಿದ್ದೀರಾ. ಅಭ್ಯಾಸ ಪೂರ್ಣಿ, ಬೆಳಿಗ್ಗೆ ಬೇಗ ಎದ್ದು ಅಭ್ಯಾಸ ಆಗ್ಬಿಟ್ರೆ ಅಲಾರಮೇ ಬೇಡ, ಎಚ್ಚರ ಆಗ್ಬಿಡುತ್ತೆ. ಸರಿ ಕೂತ್ಕೊಳ್ಳಿ. ಇಡೀ ದಿನ ಮನೇಲಿ ನಮ್ಮೆಲ್ಲರ ಸೇವೆ ಮಾಡ್ತೀರಾ, ಇವತ್ತು ನಾನು ನಿಮ್ಗೆ ತಲೆ ಬಾಚ್ತೀನಿ. ಅಯ್ಯೋ ಪೂರ್ಣಿ, ನಿನ್ಗೆ ಯಾಕೆ ಅವೆಲ್ಲ? ನನ್ಗೇನು ತೊಂದರೆನೂ ಇಲ್ಲ, ಬನ್ನಿ ಕೂತ್ಕೊಳ್ಳಿ. ಈ ಸೊಸೆರ್ ವಿಷಯದಲ್ಲಿ ನಾನು ತುಂಬಾ ಅದೃಷ್ಟ ಮಾಡಿದ್ದೆ ಪೂರ್ಣಿ. ನಮ್ ಸಿರಿನೂ ಹೀಗೇನೆ, ಬೇಡ ಅಂದ್ರೂ ಕೇಳ್ದೆ ಕೂರ್ಸಿ ಎಣ್ಣೆ ಹಾಕ್ತಾಳೆ. ನೀನ್ ನೋಡಿದ್ರೆ ಹೀಗೆ. ಈಗ ಮನೆಗೆ ಬಂದಿರೋ ದೀಪಿಕಾನು ಅಷ್ಟೇ, ತುಂಬಾ ಒಳ್ಳೆ ಹುಡುಗಿ. ನೀವು ಒಳ್ಳೆಯವರಲ್ವಾ, ಅದಕ್ಕೆ ನಿಮ್ಗೆಲ್ಲರೂ ಒಳ್ಳೆಯವರೇ. ಕೊನೆಗೂ ನೀವು ಅನ್ಕೊಂಡ ಹಾಗೆ ಮದ್ವೆನ ಮಾಡಿ ಮುಗಿಸ್ಬಿಟ್ರಲ್ಲ. ಮಾವನ ಮುಖದಲ್ಲಿ ಇಷ್ಟು ದಿನ ಗಿಲ್ಟ್ ಇತ್ತು, ಈಗದು ಮಾಯ ಆಯಿತು. ನನಗಂತೂ ತುಂಬ ಖುಷಿ ಆಯ್ತಮ್ಮ. ಏನೋ ಎಲ್ರೂ ಖುಷಿಯಾಗಿದ್ರೆ ಸಾಕು. ಎಲ್ಲರೂ ಖುಷಿಯಾಗಿರ್ಬೇಕು ಅಂದರೆ ಮತ್ತೆ ಮನೆ ಬಿಟ್ಟು ಹೋಗೋ ಯೋಚನೆ ಮಾಡಬಾರ್ದು. ನಿಜವಾಗ್ಲೂ ಅಮ್ಮ, ನೀವು ವಾಪಸ್ ಬಂದಿದ್ದು ಎಲ್ಲದಕ್ಕಿಂತ ದೊಡ್ಡ ಸಮಾಧಾನ. ಅಮ್ಮ, ನೀವು ಯಾಕೆ ಹೋದ್ರಿ ಅಂತ ಕೇಳಿ ನಾನು ನಿಮ್ಮ ಮನಸ್ಸು ನೋವು ಮಾಡಲ್ಲ. ಆದರೆ ಒಂದಂತೂ ಸತ್ಯ, ನೀವು ದೂರ ಹೋದಾಗೆಲ್ಲ ನಂಗೆ ಮಾವನ್ ನೋಡೋಕ್ಕಾಗಲ್ಲ. ಅವರೇ ಎಲ್ಲ ಕಳೆದು ಹೋಗಿದ್ದಾರೇನೋ ಅನ್ಸುತ್ತೆ. ಅವತ್ತು ಅವ್ರನ್ನ ನೋಡೋಕ್ಕಾಗಿಲ್ಲ, ಗೊತ್ತಾ ಅಮ್ಮ? ನನ್ ಕ್ಷಮಿಸು ಪೂರ್ಣಿ, ಇನ್ಮೇಲೆ ಹಾಗೆ ಮಾಡಲ್ಲ. ಸರಿ, ನಿಮ್ಗೇನೇ ನೋವಾಗಿದ್ರು ಅದನ್ನು ಮಾವನ ಹತ್ರ ಹೇಳ್ಕೊಳ್ಳಿ. ಈಗ ಸದ್ಯಕ್ಕೆ ನೀವು ರೆಸ್ಟ್ ಮಾಡಿ, ಅಡುಗೆ ಮನೆ ಉಸ್ತುವಾರಿ ನಾನು ನೋಡ್ಕೊಳ್ತೀನಿ 2 ದಿನ. ಅಯ್ಯೋ, ಅದೆಲ್ಲ ಹೇಗಾಗತ್ತೆ ಪೂರ್ಣಿ? ಮನೆ ಮುಂದೆ ಇನ್ನು ಚಪ್ರ ಹಾಗೆ ಇದೆ, ಅದನ್ನ ಕದಲ್ಸ್ಬೇಕು, ಹೊಸ ಜೋಡಿನ ಮನೆ ದೇವ್ರಿಗೆ ಕಳಿಸ್ಬೇಕು. ಅದೆಲ್ಲ ಆದ್ಮೇಲೆ ತಾನೇ ನಾನು ವಿಶ್ರಾಂತಿ ತಗೊಳಕ್ಕಾಗೋದು. ಈ ಮನೇಲಿ ಇಬ್ಬಿಬ್ರು ಸೊಸೆಂದಿರಿದ್ದೀವಿ ಅಮ್ಮ, ಎಲ್ಲ ಕೆಲಸನೂ ನೀವೇ ಮಾಡಬೇಕು ಅಂತೇನಿಲ್ಲ. ಇನ್ಮೇಲೆ ಬೆಳಗ್ಗೆ ಆರಾಮಾಗಿ ಹೇಳಿ. ನನಗೆ ನಿದ್ದೆನೇ ಬರಲ್ಲ. 5 ಗಂಟೆ ಆಗೋದ್ರಾಯ್ತು, ನಿದ್ರಾದೇವಿ ನನಗೆ ಟಾಟಾ ಹೇಳಿ ಹೊಟ್ಟೋಗ್ತಾಳೆ. ಆಮೇಲೆ ರಾತ್ರಿ 11 ಗಂಟೆವರೆಗೂ ಅವಳು ಪತ್ತೆನೇ ಇರಲ್ಲ. ಸರಿ, ನಾನು ಅವಳಿಗೆ ಬುದ್ಧಿ ಹೇಳ್ತೀನಿ. ಇನ್ಮೇಲೆ ನಮ್ಮ ಅಮ್ಮನ ಜೊತೆ ಜಾಸ್ತಿ ಟೈಮ್ ಇರೋ, ಅವ್ರ ಜೊತೆ ಫ್ರೆಂಡ್ಶಿಪ್ ಮಾಡ್ಕೋ ಅಂತ. ಸರಿನಾ? ನೀವು ಯಾವಾಗಲೂ ಹೀಗೆ ನಗ್ತಿರ್ಬೇಕು. ನೀವು ಹೀಗೆ ನಗ್ತಿದ್ರೆ ನಮ್ಮ ಮಾವ, ಈ ಮನೆ ಎಲ್ಲ ಖುಷಿಯಾಗಿರುತ್ತೆ. ಮನ್ಸಲ್ಲೇನೋ ಅನ್ಕೋತಾ ಇದ್ದೆ, ಏನಿರ್ಬೋದು ಹೇಳಿ ನೋಡೋಣ. ಗೊತ್ತಾಯ್ತು. ನಿಜವಾಗ್ಲೂ? ಹೇಳಿ ಮತ್ತೆ. ಇವತ್ತು ಇಡ್ಲಿಗೆ ಚಟ್ನಿ ಬೇಡ, ಸಾಂಬಾರ್ ಮಾಡೋಣ ಅಂತ ಅನ್ಕೋತಾ ಇದ್ದೆ ತಾನೆ? ಗುಡ್ ಮಾರ್ನಿಂಗ್ ದೀಪಿಕಾ, ಯಾಕೆ ಇಷ್ಟು ಬೇಗ ಎದ್ಬಿಟ್ಟೆ? ಗುಡ್ ಮಾರ್ನಿಂಗ್ ಪೂರ್ಣಿ, ನೀವೇ ಕಾಫಿ ಮಾಡ್ತಿದ್ದೀರಾ? ನಿಮ್ಮ ಭಾವನ್ಗೆ. ಓ, ಅವ್ರಿಗೆ ನಿಮ್ಮ ಕೈ ಕಾಫಿನೇ ಹಾಕ್ಬೇಕಾ? ನಿಜ ಹೇಳಬೇಕು ಅಂದರೆ ನಂಗೆ ಕಾಫಿ ಮಾಡೋಕ್ಕೆ ಬರಲ್ಲ, ಗೊತ್ತಾ? ಅಷ್ಟೇ ತಾನೆ, ನಿಧಾನಕ್ಕೆ ಕಲಿಬೋದಂತೆ. ನನಗಂತೂ ಒಬ್ಳು ತಂಗಿ ಸಿಕ್ಕಿದ್ಲು ಅಂತ ತುಂಬ ಖುಷಿ ಆಗ್ತಿದೆ. ತಗೋ, ನೀನು ಕುಡಿ. ಥ್ಯಾಂಕ್ಸ್ ಪೂರ್ಣಿ. ನೀನು ತುಂಬ ಬದಲಾಗಿದ್ಯಾ ದೀಪಿಕಾ. ನೀನು ಹೀಗೆ ನೋಡೋದಕ್ಕೆ ತುಂಬ ಖುಷಿ ಆಗುತ್ತೆ. ಹೌದು ಪೂರ್ಣಿ, ನಾನು ತುಂಬ ಬದಲಾಗಿದ್ದೀನಿ. ಹೋಗ್ತಾ ಹೋಗ್ತಾ ನಿಮಗೆ ಗೊತ್ತಾಗತ್ತೆ. ದೀಪಿಕಾ, ಏನಾಯಿತು? ಫಿಲ್ಟರ್ ಕಾಫಿ ಚೆನ್ನಾಗಿಲ್ವಾ? ಏನು ಅನ್ಕೋಬೇಡಿ ಪೂರ್ಣಿ, ನನಗೆ ಈ ಥರ ಕಾಫಿ ಕುಡಿದು ಅಭ್ಯಾಸನೇ ಇಲ್ಲ. ನಾನು ಯಾವಾಗಲೂ ತುಂಬ ಕಾಸ್ಟ್ಲಿ ಕಾಫಿನೇ ಕುಡಿಯೋದು. ನಿಮಗೆ ಮೊದಲಿಂದ ಇದನ್ನು ಕುಡಿದು ಅಭ್ಯಾಸ ಇದೆಯಲ್ವಾ, ಸೊ ನಿಮಗೇನು ಅನಿಸಲ್ಲ. ನಮಗಿದೆಲ್ಲ ಅಭ್ಯಾಸ ಇಲ್ಲ, ಪ್ಲೀಸ್ ಚೆಲ್ಬೇಡಿ, ಡೋಂಟ್ ಮೈಂಡ. ಫೈನಲಿ ನಿನ್ಗೆ ಹೀಗೆ ನೋಡೋಕ್ಕೆ ಖುಷಿ ಆಗತ್ತಪ್ಪ. ನಿಜ ಹೇಳಬೇಕಂದ್ರೆ ಹುಡುಗಿನ ನೀನೇ ನೋಡ್ಕೊಂಡಿದ್ಯಾ. ಅದು ಆ ಜನಾರ್ದನ್ ಮಗಳು ಅಂದಾಗ ನನಗಂತೂ ಟೆನ್ಷನ್ ಆಗೋಗಿತ್ತು. ಆದರೆ ದೀಪಿಕಾ ಮನೆಗೆ ಬಂದು ಇಷ್ಟು ಬೇಗ ಎಲ್ಲರ ಜೊತೆ ಹೊಂದ್ಕೋತಿರೋದು ನೋಡಿ ಸಮಾಧಾನ ಆಗತ್ತೆ. ಹ್ಞೂ ಬ್ರೋ, ನಾನು ಹಾಗೆಲ್ಲ ಎಂತೆಂಥ ಹುಡುಗಿನೋ ಇಷ್ಟಪಟ್ಬಿಡ್ತೀನ. ನಾನು ಇವಳೇ ಬೇಕು ಅಂತ ಹಠ ಮಾಡಿದ್ದು ಯಾಕೆ ಅಂತ ನಿಂಗೆ ಈಗ ಅರ್ಥ ಆಗಿರ್ಬೇಕಲ್ಲ? ಎಸ್, ಖಂಡಿತ ಅರ್ಥ ಆಯಿತು. ಆಮೇಲೆ ನೀನು ಹಠ ಮಾಡಿದ್ದು ತಪ್ಪಲ್ಲ ಅಂತ ಇವಾಗ ಅನ್ಸುತ್ತೆ. ಸೀರಿಯಸ್ಲಿ ಅವಳು ಬದಲಾಗಿದ್ದಾಳೆ ಬ್ರೋ. ನಮ್ಮ ಇಡೀ ಫ್ಯಾಮಿಲಿನ ಎಷ್ಟು ಪ್ರೀತಿ ಮಾಡ್ತಾಳೆ ಗೊತ್ತಾ ಅವಳು. ಶಿ ಇಸ್ ಡಿಫ್ರೆಂಟ್ ಬ್ರೋ. ಖಂಡಿತ. ರೀ,
ನಮ್ಮ ರೂಮಲ್ಲಿ ಬಿಸಿನೀರು ಬರ್ತಿಲ್ಲ, ನಾನು ಅಮ್ಮನ ರೂಮ್ಗೆ ಹೋಗ್ತೀನಿ. ಅದಕ್ಕೆ ನಮ್ಮ ರೂಮ್ಗೆ ಹೋಗಿ, ಖಾಲಿ ಇದೆ. ಪರವಾಗಿಲ್ಲ ಅಭಿ, ನಾನು ಅಮ್ಮನ ರೂಮ್ಗೆ ಹೋಗ್ತೀನಿ. ಅಯ್ಯೋ ಅದಕ್ಕೆ ಹೊಸ ಜೋಡಿ ಅಂತೆಲ್ಲ ಸಂಕೋಚ ಪಟ್ಕೋಬೇಡಿ, ಹೋಗಿ ಪರವಾಗಿಲ್ಲ. ನಮ್ಮಿಬ್ಬರಿಗೂ ಒಳ್ಳೆ ಕಂಪ್ಯಾನಿಯನ್ ಸಿಕ್ಕಿದ್ದಾರೆ, ಅದೇ ನಮ್ಮ ಪಾಲಿನ ಅದೃಷ್ಟ. ಯಾ ಬ್ರೋ? ಏನ್ ತಾತ ಇವತ್ತಿನ ಟಿವಿಲಿ ಭವಿಷ್ಯ ಇಲ್ವಾ? ಆ ಭವಿಷ್ಯ ಹೇಳೋನ್ ಭವಿಷ್ಯನೇ ಸರಿ ಇಲ್ವಂತೆ. ಸರಿ ನಾ ಬರ್ತೀನಿ. ಒಂದು ನಿಮಿಷ ಸೊಗಲಾಡಿ, ನಿನ್ನ ಗಂಡ ಕೆಲ್ಸಕ್ಕೆ ಹೊರಟಿದ್ದಾನೆ. ಏನ್ ತಾತ ನಾನು ಯುದ್ಧಕ್ಕೆ ಹೊರಟಿದ್ದೀನಾ? ನನ್ನ ಹೆಂಡತಿ ಹತ್ರ ಆರತಿ ಮಾಡಿಸಿ ಕಳ್ಸೋ ಥರ ಇದೆ. ಅಯ್ಯ, ಮಂಗಳಾರತಿ ಎತ್ತೋದಕ್ಕೆ ನಾನೇ ಇಲ್ವಾ? ಸೊಗಲಾಡಿನೇ ಬರಬೇಕಾ? ನೀನು ಕೆಲ್ಸಕ್ಕೆ ಹೊರಟಾಗ ಹೇಳು ಅಂತಂದ್ಲು. ಅದೇನೋ ಮಾಡಿದಾಳಂತೆ, ನಿಮ್ಮ ಅಪ್ಪ ಅಮ್ಮನಿಗೆ ತಗೊಂಡೋಗಿ ಕೊಡ್ಬೇಕು. ಸಮರ್ಥ್ ತಗೋ, ಅಮ್ಮಂಗೆ ಮಾಧವ್ ಸರ್ಗೆ ಇಷ್ಟ ಅಂತ ರೊಟ್ಟಿ ಮತ್ತೆ ಮಾವಿನಕಾಯಿ ಚಟ್ನಿ ಮಾಡಿದ್ದೀನಿ, ಹಾಗೆ ಕೊಟ್ಬಿಡು. ಬಾಸು, ನಾನು ಅವ್ರ ಮನೆ ಡ್ರೈವರು, ಇದನ್ನೆಲ್ಲ ತಗೊಂಡೋಗಿ ಕೊಟ್ರೆ ನಾನು ಬಕೆಟ್ ಇಡ್ತಾ ಇದ್ದೀನಿ ಅಂತ ಅನ್ಕೊಳ್ಳಲ್ವಾ? ಅಂದ್ಕೊಳ್ಳಿ ಬಿಡೋ, ಅಂದ್ಕೊಳ್ಳೋರು ಇರೋದೇ ಅಂದ್ಕೊಳ್ಳೋಕ್ಕೆ. ನೋಡು, ಇದನ್ನ ಕೊಡ್ತಿರೋದು ತುಳಸಿ ಮಾಧವಂಗೆ, ಅವ್ರು ಖುಷಿ ಪಟ್ರೆ ಸಾಕಪ್ಪ. ನಾನು ಅಮ್ಮಂಗೆ ಫೋನ್ ಮಾಡಿ ಹೇಳ್ತೀನಿ, ನಿಂಗೆ ಕೊಡೋಕೆ ಮುಜುಗರ ಆದರೆ ಅವರೇ ಬಂದು ಇಸ್ಕೊತಾರೆ, ಸರಿನಾ? ಇದನ್ನು ಕೊಟ್ಟಿದ್ದು ದತ್ತ ಅಂತ ಹೇಳು. ಆಮೇಲೆ ಯಾವ ನರಪಿಳ್ಳೆನೂ ಮುಸುರುತ್ತದೆ, ಸುಮ್ಮನೆ ಆಗ್ತಾನೆ. ಅಣ್ಣ, ಒಂದು ಸೂಪರ್ ಆಗಿರೋ ಐಡಿಯಾ ಸಿಕ್ಕಿದೆ. ಮನೇಲೆ ಕುತ್ಕೊಂಡು ದಿನಕ್ಕೆ 1000 ರೂಪಾಯಿ ದುಡಿಬೋದಂತೆ. ಓಹೋ, ಇದೊಂದು ಬಾಕಿ ಇತ್ತು. ಯಾವುದೋ ಹೊಸ ಟೋಪಿ ಸ್ಕೀಮಲ್ಲಿ ಸಿಗಾಕೊಂಡಿರಂಗಿದೆ. ನಮ್ಮ ಮನೇಲಿ ಮಾರಕ್ಕೆ ಏನೂ ಇಲ್ಲ. ಬಾಸು, ಕಿಚನಲ್ಲಿ ಪಾತ್ರೆಗಳೆಲ್ಲ ಸೇಫ್ ಆಗಿದೆ ತಾನೆ? ಯಾವುದಕ್ಕೂ ಸ್ವಲ್ಪ ಕೌಂಟ್ ಮಾಡಿಡು. ದಂಡ್ಪಿಂಡ, ಅಪರೂಪಕ್ಕೆ ಒಂದು ಕರೆಕ್ಟಾಗಿ ಹೇಳಿದೆ ನೋಡು. ಹೋಗ್ಲಾಡಿ, ಅಡುಗೆ ಮನೆಯಲ್ಲಿ ಪಾತ್ರೆಗಳ ಲೆಕ್ಕ ತಗೋ. ಅಕಸ್ಮಾತ್ ಏನಾದರೂ ಮಿಸ್ ಆಗಿದ್ರೆ ಆಮೇಲೆ ನೋಡೋಣ. ಎಲ್ರು ಸ್ವಲ್ಪ ಸುಮ್ಮನೆ ಇರ್ತೀರಾ? ನಾನು ಏನಾದ್ರೂ ಮಾಡ್ಬೇಕು ಅಂದಾಗೆಲ್ಲ ಹೀಗೆ ಎಲ್ರು ಕಡ್ಡಿ ಹಾಕ್ತೀರಾ. ನನ್ನ ಪ್ರಾಮಾಣಿಕತೆಗೆ ಬೆಲೆನೇ ಇಲ್ಲ. ಪ್ರಾಮಾಣಿಕತೆ? ನೋಡು, ನಿನ್ನ ಗಂಡನಿಗೂ ಶಾಕ್ ಆಯಿತು. ಭೂತದ ಬಾಯಲ್ಲಿ ಭಗವದ್ಗೀತೆ ಕೇಳಿ. ಹ್ಞೂ, ಆಡ್ಕೊಳ್ಳಿ. ನಾನು ಸಂಪಾದನೆ ಮಾಡಿ ತೋರಿಸ್ತೀನಲ್ಲ, ಆಗ ಮಾತಾಡ್ತೀನಿ. ಓಹೋ, ನೀನು ಹೀಗೆಲ್ಲ ಯೋಚಿಸ್ತಿದ್ದೀಯಾ? ಆದರೆ ಇದ್ರ ಹಿಂದೆ ಬೇರೆ ಏನು ಪ್ಲ್ಯಾನ್ ಇದೆಯೋ ಏನೋ. ಅಂತೂ ನೀನು ಹೀಗೆ ಯೋಚನೆ ಮಾಡಿದೆಯಲ್ಲ, ನನಗಷ್ಟೇ ಸಮಾಧಾನ ಆಯಿತು. ಅದೇನು ಮಾಡ್ತೀಯೋ ಮಾಡು, ನೋಡೋಣ. ತಾತ, ಇದೇನು ಹುಚ್ಚಾಟ? ಹೋಗಲಿ ಬಿಡೋ, ದುಡಿಯೋರ ಕಷ್ಟ ಗೊತ್ತಾಗೋದು ಸ್ವತಃ ದುಡ್ದಾಗಲೇ. ತಿನ್ನೋರ ಕೈಗೂ ಗೊತ್ತಾಗಲಿ ದುಡಿಯೋರ ಕಷ್ಟ ಏನು ಅಂತ. ಓಡಿ ಹೋದವಳೆ, ನಾನು ಬಂಡವಾಳ ಹಾಕ್ತೀನಿ, ಮಾಡು. ನಿಮ್ಮ ಅಣ್ಣ ಮದುವೆ ಓಡಾಡ್ತಲ್ಲಿ ಕೆಫೆ ಕೆಲಸ ಎಲ್ಲ ಬಾಕಿ ಉಳಿಸ್ಕೊಂಬಿಟ್ಟೆ ಅಂತ ಹೇಳಿ ಬೆಳಗ್ಗೆ ಅಷ್ಟು ಬೇಗ ಎದ್ದು ಹೋದ್ರು. ಹಿಂಗೆ ಬರೋದು ಎಷ್ಟೊತ್ಕೋನು. ಅವನಾಗೆ ಅದಕ್ಕೆ ಕೆಲಸ ಇದೆ ಅಂದರೆ ಮುಗೀತು, ಯಾರ ಕಣ್ಣಿಗೂ ಬೀಳೋನಲ್ಲ. ಇವತ್ತು ರಾತ್ರಿ ಮನೆಗೆ ಬಂದರೆ ಹೆಚ್ಚು. ಹೌದು, ಕೆಫೆಲ್ ನಾನು ನೋಡಿದ್ದೀನಲ್ಲ. ನೀವು ಪ್ರಾಣಾಯಾಮ ಮುಂದುವರಿಸಿ, ನಾನು ಹೋಗಿ ಕಾಫಿ ಮಾಡ್ಕೊಂಬರ್ತೀನಿ. ಏನು ಬೇಕಾಗಿಲ್ಲ, ಬಿಸಿ ಬಿಸಿ ಕಾಫಿ ತಾನೇ ಹುಡ್ಕೊಂಡು ಬಂದಿದೆ. ದೀಪಿಕಾ, ನೀನು ಯಾಕೆ ಕಾಫಿ ತರಕ್ಕೆ ಹೋದೆ? ಒಂದು ಸ್ವಲ್ಪ ದಿನ ಆರಾಮಾಗಿರೋತ್ತಾನೆ. ನಾನೀಗ ಈ ಮನೆಯೊಳು ತಾನೆ, ಈ ಮನೆಯೊಳು ಮಾಡೋ ಕೆಲಸನ ನಾನು ಹಂಚ್ಕೋಬೇಕು ತಾನೆ. ಅದಕ್ಕೆಲ್ಲ ಇನ್ನೂ ಸಮಯ ಇದೆ. ಹೊಸದಾಗಿ ಮದುವೆ ಆಗಿದೆಯಾ, ಅಭಿ ಜೊತೆ ಹಾಯಾಗಿರು. ಹೌದು ದೀಪಿಕಾ, ಇದನ್ನೆಲ್ಲ ಮಾಡೋದಕ್ಕೆ ಮನೇಲಿ ಕೆಲಸದವರಿದ್ದಾರೆ. ಕೆಲ್ಸದವ್ರು ಮಾಡಿದ್ರೆ ನಾವು ಮಾಡ್ದಂಗೆ ಆಗುತ್ತಾ ಅತ್ತೆ? ತಗೊಳ್ಳಿ ನೀವು. ಹೇಗಿದೆ ಕಾಫಿ? ಚೆನ್ನಾಗಿದೆ. ಡಿಕಾಕ್ಷನ್ ಹಾಕುವಾಗ ಸ್ವಲ್ಪ ಚೌಕಾಸಿ ಮಾಡಿದೆ ಅನ್ಸುತ್ತೆ. ಸಕ್ಕರೆ ಹಾಕುವಾಗ
ಸ್ವಲ್ಪ ಉದಾರಿ ಆಗಿದೆಯಾ ಅನ್ಸುತ್ತೆ. ಹಾಲಿಗೆ ಸ್ವಲ್ಪ ನೀರು ಜಾಸ್ತಿ ಆಗಿರ್ಬೋದು, ಅದು ಬಿಟ್ರೆ ಮತ್ತೆಲ್ಲ ಚೆನ್ನಾಗಿದೆ. ಚೆನ್ನಾಗಿದೆ ದೀಪಿಕಾ. ಇದೇನೋ ಅಭಿ, ದೀಪಿಕಾ ಯಾವಾಗ ಇಷ್ಟೆಲ್ಲ ಬದಲಾದ್ಲು? ಕಾಫಿ ಎಲ್ಲ ಮಾಡಕ್ಕೆ ಬರುತ್ತಾ ಅವಳಿಗೆ? ನಾನು ಅದೇ ಅಂದ್ಕೊಂಡಿದ್ದೆ. ಬಟ್ ಎನಿವೇಸ್, ಫಸ್ಟ್ ಡೇನೇ ನನ್ನ ಹೆಂಡತಿ ಎಲ್ಲರೂ ಇಂಪ್ರೆಸ್ ಮಾಡ್ಬಿಟ್ಲು ನೋಡು. ಬಾವಾ ತಗೋ. ನಂದಾಯ್ತು ದೀಪಿಕಾ, ಥ್ಯಾಂಕ್ಸ್. ಹಾಗಾದ್ರೆ ಇನ್ನೊಂದು ರೌಂಡ್ ತಗೋ. ನನ್ನ ಹೆಂಡತಿ ಮಾಡಿರೋ ಕಾಫಿನ ಬೇಡ ಅನ್ನಕ್ಕೆ ಎಷ್ಟು ಧೈರ್ಯ ನಿಂಗೆ? ತಗೋ ಬ್ರೋ. ನೋಡಿದ್ರಿ ಜನಾರ್ದನ್ ಮಗಳು ಹೇಗೋ ಏನೋ ಅಂತ ಭಯ ಇತ್ತು. ಎಷ್ಟು ಬೇಗ ಈ ಮನೆಗೆ ಹೊಂದ್ಕೊಂಡ್ಬಿಟ್ಲಲ್ಲ. ನಮ್ಮ ಅಭಿ ಒಳ್ಳೆ ಹುಡುಗಿನೇ ಹುಡುಕಿದಾನೆ. ಹೌದು, ನಮ್ಮ ದೀಪಿಕಾ ಚಿನ್ನದಂತ ಹುಡುಗಿ. ಚುಚ್ಚಿ ಕಣ್ಣು ಹೋಗೋವರೆಗೂ ನಿಮ್ಗೆ ಯಾರಿಗೂ ಅದು ಸೂಜಿ ಅಂತ ಗೊತ್ತಾಗೋದೇ ಇಲ್ಲ ಬಿಡಿ. ಅಯ್ಯೋ, ಮೀಸೆ ಬಂದ್ಮೇಲೆ ನೆನ ನೋಡ್ಬೇಕು ಅಂತಾರೆ, ಉದ್ದಕ್ಕಿರೋರು ಮೇಲೂ ನೋಡ್ಬೇಕು. ಅದ್ ಹೇಗೆ ಬಿಸ್ನೆಸ್ ಲಾಭ ಕೊಡಲ್ಲ ಅಂತ ನಾನು ನೋಡ್ತೀನಿ. ಇಂಥದ್ದೇ ಬಿಸ್ನೆಸ್ ಮಾಡಿ ಎಷ್ಟೋ ಜನ ಲಕ್ಷ ಲಕ್ಷ ಸಂಪಾದನೆ ಮಾಡ್ತಾರೆ ಗೊತ್ತಾ? ನೀನು ಸಂಪಾದನೆ ಮಾಡ್ತೀಯೋ ಬಿಡ್ತೀಯೋ, ಆದರೆ ದುಡಿಮೆ ಮಾಡಬೇಕು ಅಂತನ್ನೋ ಯೋಚನೆ ಬಂತಲ್ಲ, ನನ್ನ ಜನ್ಮ ಸಾರ್ಥಕ ಆಯಿತು. ತಾತ ಹೀಗೆ ಹೇಳ್ಬಿಟ್ರೆ ಹೇಗೆ? ಇವತ್ತು ಸಂಜೆ ಹೇಗೆ ಸಂಪಾದನೆ ಆಗಿರುತ್ತೆ ಅಂತ ನೀನೇ ನೋಡು. ನನ್ನ ಬರೀ ಅಂಡರ್ ಎಸ್ಟಿಮೇಟ್ ಮಾಡ್ತಿದ್ಯಲ್ಲ. ಈ ಬಿಸ್ನೆಸ್ ನೋಡಿ ನೀನೇ ನನ್ನ ಕೊಂಡಾಡ್ತೀಯ. ಕೂಸು ಹುಟ್ಟೋಕ್ ಮುಂಚೆನೆ ಕುದಾವಿ ಹೊಲಿಸ್ಬಾರ್ದು ಓಡೋದವಳೆ. ತೀರ ಕೊಚ್ಕೋಬೇಡ. ಸಣ್ಣ ಸಣ್ಣ ಬಿಸ್ನೆಸ್ ಮಾಡಿ ಲಕ್ಷಾಂತರ ರೂಪಾಯಿ ಸಂಪಾದನೆ ಮಾಡಿರೋರನ್ನ ನೀನು ನೋಡಿರ್ತೀಯ. ಆದರೆ ಅವರು ಸಂಪಾದನೆನ ಶುರು ಮಾಡೋದಕ್ಕೆ ಮುಂಚೆ, ಸಂಪಾದನೆ ಮಾಡೋವಾಗ ಎಷ್ಟು ಕಷ್ಟಪಟ್ಟಿರ್ತಾರೆ, ಎಷ್ಟು ಕಷ್ಟ ನೋಡಿರ್ತಾರೆ ಅನ್ನೋದು ನಿನಗೆ ಗೊತ್ತಿರಲ್ಲ. ಗೆಲುವನ್ನು ನೋಡೋಕೆ ಮೊದಲು ಅದರ ದಾರಿನಲ್ಲಿರೋ ಕಷ್ಟಗಳನ್ನು ನೋಡಬೇಕು. ಗೊತ್ತಾಗುತ್ತೆ ನಿಂಗೆ? ಬರೀ ಡಿಸ್ಕರೇಜ್ ಮಾಡೋದೆ. ಖಂಡಿತ ಇಲ್ಲ, ವಾಸ್ತವ ಹೇಳಿದೆ ಅಷ್ಟೆ. ಅದು ಬಿಡು, ಏನು ಮಾಡ್ತೀಯ ಈಗ? ಹೇಳಿದ್ನಲ್ಲ, ಇಡ್ಲಿ ಚಟ್ನಿ. ಇಡ್ಲಿ ಮಾಡೋದಕ್ಕೆ ಅಕ್ಕಿನ, ಉದ್ದಿನ ಬೇಳೆನ 4 ಗಂಟೆ ಹೊತ್ತಾದರೂ ನೆನೆಸಿಟ್ಟಿರಬೇಕು. ಆಮೇಲೆ ಆ ಹಿಟ್ಟು ರುಬ್ಬಿ ಆ ಹಿಟ್ಟು ಹುದುಗಬೇಕು. ಅಷ್ಟಿಲ್ಲದೆ ಇಡ್ಲಿ ರುಚಿಯಾಗಿರುತ್ತೆ ಹೇಳು. ತಾತ ಅದ್ ನನಗ್ ಗೊತ್ತಿಲ್ವಾ? ನಾನು ಸಿರಿ ಸೇರ್ಕೊಂಡು ಆಗ್ಲೇ ಎಲ್ಲ ರೆಡಿ ಮಾಡ್ಕೊಂಡಿದೀವಿ. ಇಷ್ಟೊತ್ತಿಗೆ ಹಿಟ್ಟಾಗ್ಲೇ ಹುದ್ಗಿರುತ್ತೆ ಅಲ್ವಾ ಸಿರಿ? ಸಂಧ್ಯಾ, ಇಷ್ಟೆಲ್ಲ ಹಿಟ್ಟು ಮೊದಲನೇ ದಿನನೇ ಬೇಡ ಅಂತ ಹೇಳಿದ್ರು ನೀನು ಕೇಳಲಿಲ್ಲ. ನೋಡ್ತಿರೋ, ಸಂಜೆ ಅಷ್ಟೊತ್ತಿಗೆ ಇನ್ನೊಂದಷ್ಟು ಹಿಟ್ ಮಾಡ್ಬೇಕಿತ್ತು ಅಂತ ನಿನಗೆ ಅನ್ಸುತ್ತೆ. ಓಹೋ, ಅಂದರೆ ಇದೆಲ್ಲ ಮಾಡಿದ್ದು ಸೋಗ್ಲಾಡಿನ? ತೊಮ್ಮದು ಬರೀ ಉಸ್ತುವಾರಿನೇನೋ? ಹಾ ಹೌದು, ಅದು ನಾನು ಹೆಲ್ಪ್ ಮಾಡಿದ್ದೀನಿ. ಬೇಕಿದ್ರೆ ಸಿರಿನೇ ಕೇಳಿ ಅಲ್ವಾ ಸಿರಿ? ಅದು ಅಲ್ಲದೆ ಸಿರಿ ಸಾಂಬಾರು, ಚಟ್ನಿ, ಇಡ್ಲಿ ಎಲ್ಲ ಸಖತ್ತಾಗಿ ಮಾಡ್ತಾಳೆ. ಅವ್ರಿಗೀಗಿರೋ ಮನೆ ಕೆಲಸ ಸಾಲದು ಅಂತ ನಿಂದಿದ್ದು ಬೇರೆ ವೇಷ. ನೀನು ಇದೆಲ್ಲ ಮಾಡೋ ಆಗಿದ್ರೆ ನಿನ್ನ ಕೆಲಸ ನೀನೇ ಮಾಡ್ಕೋಬೇಕು. ಬೇರೆಯವ್ರಿಗೆಲ್ಲ ತೊಂದರೆ ಕೊಡೋಕೆ ಹೋಗ್ಬೇಡ. ಅಯ್ಯ, ಹಿಟ್ ರೆಡಿ ಮಾಡಿಕೊಟ್ಟು ಸಾಂಬಾರು ಚಟ್ನಿ ಮಾಡ್ಕೊಟ್ಟಿದ್ದಾಳಷ್ಟೇ. ಇನ್ನೇನು ಇಡ್ಲಿನೂ ಮಾಡ್ಕೊಡ್ತಾಳೆ. ಬೇರೆ ಎಲ್ಲ ನಾನೇ ಮಾಡೋದು. ಅಯ್ಯ, ಮಾಡೋದಕ್ಕೆ ಬೇರೆ ಏನು ಉಳಿಯುತ್ತಿಲ್ಲಿ? ಕ್ಯಾಶ್ ಕೊಂಡ್ರೆ ನೋಡ್ಕೋಬೇಕಲ್ಲ ತಾತ, ಅದಕ್ಕಿಂತ ದೊಡ್ಡ ಕೆಲಸ ಏನಾದ್ರೂ ಇದೆಯಾ? ಇವತ್ತಿಂದ ಎಷ್ಟು ಕಾಸು ಬರುತ್ತೋ ಏನೋ ಎಲ್ಲ ಲೆಕ್ಕ ಇಟ್ಕೋಬೇಕು. ಸರಿಯಾಗಿ ಚೇಂಜ್ ಕೊಡ್ಬೇಕು. ಲಾಭ ನಷ್ಟ ಎಲ್ಲ ಲೆಕ್ಕ ಹಾಕೋಬೇಕು. ಸೋಗಲಾಡಿ, ನೀನು ಇವಳ ನಾಟಕಕ್ಕೆಲ್ಲ ಸೊಪ್ಪು ಹಾಕಿ ನೀನು ಸುಸ್ತು ಮಾಡ್ಕೋಬೇಡ. ಹಾಗೆಲ್ಲ ಏನೂ ಇಲ್ಲ ತಾತ. ನೋಡಿದ್ರಾ, ಸಿರಿ ಏನು ಅನ್ಕೊಳ್ಳಲ್ಲ. ನಿಮ್ಗೆ ಹೊಟ್ಟೆ ಕಿಚ್ಚು ಜಾಸ್ತಿ. ನನ್ಗೀಗ ಮಾತಾಡ್ಕೊಂಡಿರೋಕ್ ಟೈಮ್ ಇಲ್ಲ. ಏನಪ್ಪ ಪ್ರಸಾದ, ನಿನ್ನ ಹೆಂಡತಿ
ಈ ಇಡ್ಲಿ ಬಿಸ್ನೆಸ್ಸು ಏನನ್ನಿಸ್ತಿದೆ? ಅವಳು ಮಾಡೋ ಇಡ್ಲಿ ದೋಸೆ ಆಗದಿದ್ರೆ ಅಷ್ಟೇ ಸಾಕು. ಬೇಸ್ ಭಾಳ ಬೇಗ ಅರ್ಥ ಮಾಡ್ಕೋತಾ ಇದೀಯ ಅವಳನ್ನ. ಪಾಪಮ್ಮ ನೀವು ಹೋಗಿ ರೆಸ್ಟ್ ಮಾಡಿ, ನಾನು ನೋಡ್ಕೊತೀನಿ. ಸದ್ಯ ಚಿಕ್ಕಮ್ಮನವರು ಆಗಿದ್ದಂಗಿಲ್ಲ, ತುಂಬ ಬದಲಾಗಿದ್ದಾರೆ. ಪಾಪಮ್ಮ ತಗೊಳ್ಳಿ ಕಾಫಿ ಕುಡಿ. ನಂಗೆ ಬೇಡ ಚಿಕ್ಕಮ್ಮವ್ರೆ, ನೀವು ಯಾಕಿದ್ನೆಲ್ಲ ಮಾಡಕ್ಕೆ ಹೋದ್ರಿ? ಪರವಾಗಿಲ್ಲ ತಗೊಳ್ಳಿ ಪಾಪಮ್ಮ, ನಮ್ಮನೆ ಮಹಾಲಕ್ಷ್ಮಿ ನಿಮಗೋಸ್ಕರ ಮಾಡಿದಾಳೆ, ಕುಡೀರಿ. ಅಲ್ಲ, ನಾನು ಯಾಕೆ ಪಾಪಮ್ಮ, ನಾನು ಮಾಡಿರೋ ಕಾಫಿ ಕುಡಿಯೋಕ್ಕೆ ನಿಮ್ಗೆ ಇಷ್ಟ ಇಲ್ವಾ? ಅಯ್ಯೋ ಹಾಗೇನಿಲ್ಲ, ಕುಡಿತೀನಿ. ನಿನ್ನ ಒಳ್ಳೆ ಗುಣಕ್ಕೆ ಯಾರ ದೃಷ್ಟಿನೂ ಬೀಳದೆ ಇರಲಿ. ಅಮ್ಮ, ಇವತ್ತು ನಾನೇ ಅಡುಗೆ ಮಾಡ್ತೀನಿ. ನೀವು ಬಂದು ರುಚಿ ನೋಡಿ ತಪ್ಪಾಗಿದ್ರೆ ನಂಗೆ ಹೇಳ್ಕೊಡ್ಬೇಕು. ನೀನು ಯಾಕೆ ಅಡುಗೆ ಮಾಡ್ತೀಯಾ? ಹೋಗಿ ನಿನ್ನ ಗಂಡನ ಜೊತೆ ಇರು. ಅವನು ಎಲ್ಲಿಗೆ ಹೋಗ್ತಾನಮ್ಮ, ನನಗೆ ನಿಮ್ಮೆಲ್ಲರ ಜೊತೆ ಇರಬೇಕು. ಆಯ್ತಮ್ಮ, ಆದರೆ ಇವತ್ತು ಚಪ್ರ ಕದಲ್ಸ್ಬೇಕು, ಪೂಜೆ ಮಾಡಬೇಕು. ನೀನು ಹೋಗಿ ರೆಡಿ ಆಗು, ನಾಳೆ ಅಡುಗೆ ಮಾಡ್ಬೋದಂತೆ, ಸರಿನಾ? ಆಯ್ತಮ್ಮ, ನೀವು ಹೇಗೆ ಹೇಳ್ತೀರೋ ಹಾಗೆ. ಅಭಿ, ನಮ್ಗೆ ತುಂಬ ಬೋರ್ ಆಗ್ತಿದೆ. ಅಡುಗೆ ಮಾಡೋಣ ಅಂದರೆ ಅಮ್ಮ ಬಿಡ್ತಾ ಇಲ್ಲ. ಅಡುಗೆನ ನೀನು ಯಾಕೆ ಅದನ್ನೆಲ್ಲ ಮಾಡಬೇಕು? ನಮ್ಮ ಮನೇಲಿ ಅಡುಗೆ ಮಾಡೋಕ್ಕೆ ಅಂತಲೇ ಕುಕ್ಕಿದ್ದಾರೆ, ಕಿಚನ್ ನೋಡ್ಕೊಳ್ಳೋಕ್ಕೆ ಅಂತ ದೊಡ್ಡವರಿದ್ದಾರೆ. ನೀನು ನೆಮ್ಮದಿಯಿಂದ ನನ್ನ ಜೊತೆ ಟೈಮ್ ಸ್ಪೆಂಡ್ ಮಾಡೋದು ಬಿಟ್ಟು. ಇಲ್ಲ, ನಂಗೆ ಎಲ್ಲ ಕೆಲಸದಲ್ಲೂ ಇನ್ವಾಲ್ವ್ ಆಗಬೇಕು, ಎಲ್ಲದೂ ಕಲಿಬೇಕು. ಬಟ್ ನಂಗೆ ಏನು ಮಾಡೋಕ್ಕೆ ಬಿಟ್ಟಿಲ್ಲ ಅಂದರೆ ಬೋರ್ ಆಗಲ್ವಾ? ಬೋರ್ ತಾನೆ. ಸರಿ, ನಾವಿಬ್ಬರು ಸಂಜೆ ಮೂವಿಗೆ ಹೋಗೋಣ. ಮೂವಿಗ ನಾವಿಬ್ರೇನಾ? ಹ್ಞೂ, ಮತ್ತೆ ನ್ಯೂಲಿ ಮ್ಯಾರಿಡ್ ಕಪಲ್ಸ್ ನಾವು. ಮನೆಯವ್ರನ್ನ ಅಕ್ಕಪಕ್ಕದ ಮನೆಯವ್ರನ್ನ ಕರ್ಕೊಂಡು ಹೋಗೋಕ್ಕಾಗತ್ತೆ? ಆದರೂ ನಂಗೆ ಯಾಕೋ ಮನೇಲೇ ಇರಬೇಕು ಅನ್ನಿಸ್ತಿದೆ ಅಭಿ. ಸರಿ, ನಿನ್ನಿಷ್ಟ. ನೀನು ನನ್ನ ಫೀಲಿಂಗ್ಸೇ ಅರ್ಥ ಆಗಲ್ಲ ಅಲ್ವಾ? ಹನಿ, ಕೋಪ ಯಾಕೆ ಮಾಡ್ಕೊತೀಯಾ? ಹೇಳೋದು ಮರ್ತಿದ್ದೆ, ಅದಕ್ಕೆ ಬಾತ್ರೂಮಲ್ಲಿದ್ದಾರೆ. ನಮ್ಮ ಬಾತ್ರೂಮ್ ಅಲ್ಲ, ಯಾಕೆ? ಅವ್ರ ರೂಮಲ್ಲಿ ಬಿಸಿನೀರು ಬರ್ತಿರ್ಲಿಲ್ವಂತೆ, ಅದಕ್ಕೆ ನಾನೇ ಹೋಗಿ ಅಂದೆ. ಓ ಹೌದಾ, ಇಟ್ಸ್ ಓಕೆ. ಈಗೇನು ನನ್ನ ಜೊತೆಗೆ ನೀನು ಮೂವಿಗೆ ಬರ್ತೀಯೋ ಬರಲ್ವೋ? ನೋ, ಎಲ್ಲರೂ ಬಂದರೆ ಬರ್ತೀನಿ. ಸರಿ, ಹಾಗಾದ್ರೆ ಈಗ ಅದಕ್ಕೆ ಬರ್ತಾರೆ. ನೀವಿಬ್ರು ಅಕ್ಕ ತಂಗಿರ ಕಷ್ಟ ಸುಖ ಮಾತಾಡ್ಕೊಂಡು ಇಲ್ಲೇ ಇರಿ. ಬಾಯ್. ಶೋರ್, ನನಗೂ ಪೂರ್ಣಿ ಜೊತೆ ಇರೋಕ್ಕೆ ಖುಷಿ ಇದೆ, ಹಾಗೆ ಮಾಡ್ತೀನಿ ಬಿಡು. ಯಾರಿದ್ದೀರಾ? ಓ ನೀವಾ? ನಾನು ಇದ್ಯಾರಪ್ಪ ಹೊಸ್ದಾಗಿ ಮದುವೆ ಆಗಿರೋ ರೂಮ್ಗೆ ಕಾಮನ್ ಸೆನ್ಸ್ ಇಲ್ದಲೆ ನುಗ್ಬಿಟ್ಟಿದ್ದಾರೆ ಅಂತ ಬಾಗ್ಲು ಬೆಳೆದ್ಬಿಟ್ಟೆ. ಅದು ನಮ್ಮ ರೂಮಲ್ಲಿ ಬಿಸಿನೀರು ಬರ್ತಿರ್ಲಿಲ್ಲ, ಅಮ್ಮನ ರೂಮ್ಗೆ ಹೊರಟಿದ್ದೆ, ಅಭಿನೇ ಇಲ್ಲಿ ಬರೋದಕ್ಕೆ ಹೇಳ್ದ. ಅವನು ಹಾಗೆ ಪೂರ್ಣಿ ಯೋಚನೆ ಮಾಡಲ್ಲ, ನಾವು ಯೋಚನೆ ಮಾಡ್ಬೇಕಷ್ಟೇ. ನಿಮ್ಮ ಅನಾಥಾಶ್ರಮದಲ್ಲೂ ಹೀಗೆ ಅಲ್ವಾ? ಪಾಪ ಯಾವುದಾದ್ರೂ ಬಾತ್ರೂಮಲ್ಲಿ ಪ್ರಾಬ್ಲಮ್ ಆದರೆ ಇನ್ನೊಬ್ರು ಬಾತ್ರೂಮ್ಗೆ ಹೋಗ್ಬಿಡೋದು. ಪಾಪ ನಿಮಗೂ ಅದೇ ಅಭ್ಯಾಸ ಆಗಿದೆ ಅನ್ಸುತ್ತೆ. ಯಾವುದೋ ಲೋಕಲ್ ಸೋಪ್ ಯೂಸ್ ಮಾಡಿದ್ದೀರಾ ಅನ್ಸುತ್ತೆ. ಬ್ರ್ಯಾಂಡೆಡ್ ಸೋಪ್ ಬೇಕಿದ್ರೆ ನನ್ನ ಕೇಳಿ. ಲೋಕಲ್ ಸೋಪ್ ಎಲ್ಲ ಯೂಸು ಮಾಡಿಲ್ಲ, ನನಗೆ ಸ್ಮೆಲ್ ಕಂಡ್ರೂ ಆಗಲ್ಲ. ಹಾಗೆ ಇನ್ನೊಂದ್ಸಲ ಈಗ ನುಗ್ಗುವಾಗ ಒಂದ್ಸಲ ಕೇಳ್ಕೊಳ್ಳಿ ಆಯ್ತಾ? ಈ ಪೂರ್ಣಿ ಯಾಕೊಂಥರ ಇದೆಯಾ?
ಏನಾದರೂ ಬೇಜಾರಾಯ್ತಾ? ಇಲ್ಲಮ್ಮ, ಮಾವನ ಬಗ್ಗೆ ಯೋಚಿಸ್ತಿದ್ದೆ. ಅವರು ಇದ್ದಿದ್ರೆ ಚೆನ್ನಾಗಿರ್ತಿತ್ತು ಪೂಜೆಗೆ. ಇವತ್ತು ಸಂಬಳದ ದಿನ ಅಂತೆ, ನಿಮ್ಮ ಮಾವನೇ ಎಲ್ಲದಕ್ಕೂ ಸಹಿ ಹಾಕ್ಬೇಕಂತೆ. ಎಲ್ಲರೂ ಕಾಯ್ತಾ ಇರ್ತಾರೆ ಅಂತ ಹೊರಟ್ಬಿಟ್ರು. ಕಾಯಕವೇ ಕೈಲಾಸ. ಈ ಪೂಜೆ ಮಾಡೋದಕ್ಕಿಂತ ಅಲ್ಲಿ ಕಾಯ್ತಿರೋರಿಗೆ ಸಂಬಳ ಕೊಡೋದು ದೊಡ್ಡದು ಬಿಡಿ. ಅದಕ್ಕೆ ಆಗಲೇ ಚಪ್ಪರೆ ಅಲ್ಗಾಡಿಸಿ ಪೂಜೆ ಮಾಡಿದ್ರೆ ಸಾಕು ಅಂದ್ಕೊಂಡೆ. ಈಗ ನೋಡಿದ್ರೆ ನೀವು ಇನ್ನೇನೋ ಮಾಡ್ತಿದ್ದೀರಲ್ಲ. ಚಪ್ರ ಅಲಗಿಸಿದ್ಮೇಲೆ ಈ ದುಡ್ಡನ್ನ ದೇವ್ರ ಮನೇಲಿರೋ ಮುಡುಪನ್ನ ಮನೆ ದೇವ್ರಿಗೆ ಒಪ್ಸಿದ್ಮೇಲೆ ಮದುವೆ ಶಾಸ್ತ್ರ ಪೂರ್ತಿ ಮುಗ್ದಾಗೋದು. ಎಷ್ಟು ತಿಳ್ಕೊಂಡಿದ್ದೀರಾ ಅಮ್ಮ? ನಂಗೆ ದಿನ ಒಂದೊಂದು ಶಾಸ್ತ್ರ ಹೇಳ್ಕೊಡಿ, ನಾನು ತಿಳ್ಕೊತೀನಿ. ಯಾಕೆ ನೀ ಎಲ್ಲ ತಿಳ್ಕೊಂಡು ನಿಧಿ ಮದ್ವೆಲಿ ನೀನೇ ಮುಂದೆ ನಿನ್ನ ಶಾಸ್ತ್ರ ಮಾಡಿಸ್ತೀಯಾ? ಹೆಲೋ ಸಾಕು ಟಾಪಿಕ್ ಚೇಂಜ್ ಮಾಡಿ. ಇವಳು ಓದಿ ರಾಶಿ ಹಾಕೋದು ಇನ್ನೂ ಬೇಕಾದಷ್ಟಿದೆ. ಈಗಲೇ ಮದುವೆ ಅಂತ. ದೀಪಿಕಾ, ನೀನು ಶಾಸ್ತ್ರನೆಲ್ಲ ನಿಧಾನಕ್ಕೆ ಕಲಿಬೋದು. ಮೊದಲು ನೀವಿಬ್ರು ಹನಿಮೂನ್ಗೆ ಹೋಗಿ ಬನ್ನಿ. ಅಯ್ಯೋ ಚಿಕ್ಕಮ್ಮ, ಈಗ ಹನಿಮೂನ್ ಎಲ್ಲ ಆಗಲ್ಲ. ಆಫೀಸ್ ಕೆಲಸ ತುಂಬಾನೇ ಇದೆ. ಹೇಗಿದ್ರು ವ್ಯಾಲೆಂಟೈನ್ಸ್ ಡೇ ಬರ್ತಿದೆಯಲ್ಲ, ಅದು ಮುಗಿದ್ಮೇಲೆ ನೋಡೋಣ. ಸೊ ನಾವಾಗಾದ್ರೆ ಮನೆ ಬಿಟ್ಟು ಎಲ್ಲೂ ಹೋಗ್ತಿಲ್ವಾ? ಸದ್ಯ ನನಗಂತೂ ಮನೆ ಬಿಟ್ಟು ಎಲ್ಗೂ ಹೋಗ್ಬೇಕು ಅಂತ ಅನ್ನಿಸ್ತಿಲ್ಲ. ಒಳ್ಳೇದಾಯ್ತು.